6 ವಾರಗಳ ಒಳಗಾಗಿ ಬಿಬಿಎಂಪಿ ಎಲೆಕ್ಷನ್ ಅನ್ನು ನಡೆಸಿ ಅಂತ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಆದೇಶವನ್ನು ನೀಡಿದೆ. ಜನವರಿ ಒಳಗಾಗಿ ಬಿಬಿಎಂಪಿ ಚುನಾವಣಾ ಪ್ರಕ್ರಿಯೆಗಳು ಮುಕ್ತಾಯವಾಗುವಂತೆ ಈಗ ಆದೇಶವನ್ನು ಕೊಟ್ಟಿದೆ. 1 ತಿಂಗಳಲ್ಲಿ ವಾರ್ಡ್ ಮೀಸಲಾತಿಯನ್ನು ಪ್ರಕಟಿಸಬೇಕು. ಜನವರಿಯ ಒಳಗೆ ಬಿಬಿಎಂಪಿಗೆ ಚುನಾವಣೆ ನಡೆಸುವಂತೆ ಆದೇಶ. 198 ವಾರ್ಡ್ಗಳಿಗೆ ಚುನಾವಣೆ ನಡೆಸುವಂತೆ ಆದೇಶವನ್ನು ಕೊಟ್ಟಿದೆ. ಬಿಬಿಎಂಪಿ ಚುನಾವಣೆ ನಡೆಸುವಂತೆ ಈಗ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ. 1 ತಿಂಗಳಲ್ಲಿ ವಾರ್ಡ್ ಮೀಸಲಾತಿಯನ್ನು ಪ್ರಕಟಿಸಬೇಕು. ಜನವರಿಯ ಒಳಗಾಗಿ ಚುನಾವಣೆಯನ್ನು ನಡೆಸಬೇಕು. ಜನವರಿ 30ರ ಒಳಗಾಗಿ ಚುನಾವಣೆ ನಡೆದು ಕಾರ್ಪೊರೇಟರ್ಗಳ ಆಯ್ಕೆ ಆಗಬೇಕು. 6 ವಾರಗಳ ಕಾಲಾವಕಾಶ. ಇನ್ನು 1 ತಿಂಗಳು ಅಂದರೆ ಈಗಾಗಲೇ ನಾವು ಡಿಸೆಂಬರ್ ತಿಂಗಳ ಆರಂಭದಲ್ಲಿದ್ದೇವೆ. ಹೆಚ್ಚು ಕಡಿಮೆ ಜನವರಿ ಒಳಗಡೆಗೆ ನೀವು ಕಂಪ್ಲೀಟ್ ಆಗಿ ವಾರ್ಡ್ ಮೀಸಲಾತಿ ಪಟ್ಟಿಯನ್ನು ಪ್ರಕಟ ಮಾಡಿ, ಹಾಗೆಯೇ ಜನವರಿ ಕೊನೆಯ ಒಳಗಾಗಿ ಚುನಾವಣೆಯನ್ನು ನಡೆಸಿ ಅಂತ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಮಹತ್ವದ ಆದೇಶವನ್ನು ನೀಡಿದೆ. 6 ವಾರಗಳ ಒಳಗಾಗಿ ಚುನಾವಣಾ ವೇಳಾಪಟ್ಟಿಯನ್ನು ಪ್ರಕಟಿಸಬೇಕು. 198 ವಾರ್ಡ್ಗಳಿಗೂ ಚುನಾವಣೆ ನಡೆಯಬೇಕು. ಬಿಬಿಎಂಪಿ ಚುನಾವಣೆಯನ್ನು ನಡೆಸಬೇಕು ಅಂತಕ್ಕಂಥದ್ದು. 6 ವಾರಗಳಲ್ಲಿ ಚುನಾವಣಾ ವೇಳಾಪಟ್ಟಿ ಪ್ರಕಟವನ್ನು ಮಾಡಿ 1 ತಿಂಗಳಲ್ಲಿ ವಾರ್ಡ್ ಮೀಸಲಾತಿ ಪಟ್ಟಿಯನ್ನು ಪ್ರಕಟಿಸಿ ಅಂತ ಬಿಬಿಎಂಪಿ ಚುನಾವಣೆ ನಡೆಸುವಂತೆ ಹೈಕೋರ್ಟ್ ಈಗ ಆದೇಶವನ್ನು ನೀಡಿದೆ. ಅದನ್ನು ತಾವೀಗ ಗಮನಿಸ್ತಾ ಇದ್ದೀರಾ ದೃಶ್ಯದಲ್ಲಿ. 1 ತಿಂಗಳಲ್ಲಿ ವಾರ್ಡ್ ಮೀಸಲಾತಿ ಪ್ರಕಟಿಸಬೇಕು ಅಂತ ಹೈಕೋರ್ಟ್ ಕೊಟ್ಟಿರುವಂತಹ ಸೂಚನೆ. 198 ವಾರ್ಡ್ಗಳಿಗೆ ಸಾಕು. ಅದೇನೋ 225 ಮಾಡ್ತೀವಿ ಅಂತ ಇದ್ರು, ಸದ್ಯಕ್ಕೆ ಅದು ಬೇಡ. 198 ವಾರ್ಡ್ಗಳು ಇರುವಂತಹ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯನ್ನು ಫೆಬ್ರವರಿಯ ಒಳಗಾಗಿ ಮುಗಿಸಬೇಕು. 6 ವಾರಗಳ ಒಳಗಾಗಿ ಚುನಾವಣಾ ವೇಳಾಪಟ್ಟಿಯನ್ನು ಪ್ರಕಟಿಸಬೇಕು. ಚುನಾವಣಾ ವೇಳಾಪಟ್ಟಿಯನ್ನು ಪ್ರಕಟಿಸಬೇಕು ಅಂತಂದ್ರೆ ಅದು ಚುನಾವಣಾ ಆಯೋಗದವರು ಮಾಡ್ತಕ್ಕಂಥ ಕೆಲಸ. ಆದರೆ ವಾರ್ಡ್ಗಳ ಮೀಸಲಾತಿ ಪಟ್ಟಿಯನ್ನು ಪ್ರಕಟ ಮಾಡತಕ್ಕಂಥದ್ದು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ. ಹಾಗಾಗಿ 6 ವಾರಗಳಲ್ಲಿ ಬಿಬಿಎಂಪಿ ಚುನಾವಣೆಗೆ ವೇಳಾಪಟ್ಟಿ ಪ್ರಕಟವಾಗಬೇಕು. ಜನವರಿಯ ಒಳಗಡೆ ಬಿಬಿಎಂಪಿ ಎಲೆಕ್ಷನ್ ಅನ್ನು ನಡೆಸಬೇಕು. ಫೆಬ್ರವರಿಯ ಒಳಗಡೆ 6 ವಾರಗಳಲ್ಲಿ ಚುನಾವಣಾ ವೇಳಾಪಟ್ಟಿ ಅಂತಂದ್ರೆ ಅಲ್ಲಿಗೆ ಮುಂದಿನ 2 ವಾರದಲ್ಲಿ ಎಲೆಕ್ಷನ್ ಅಂತಂದ್ರೆ 2 ತಿಂಗಳು ಅಂತ ಅನ್ಕೋಬಹುದು. ಹೆಚ್ಚು ಕಡಿಮೆ ಇನ್ನು 2 ತಿಂಗಳ ಒಳಗಾಗಿ ಚುನಾವಣೆ ನಡಿಬೇಕಾಗುತ್ತೆ. ಬಿಬಿಎಂಪಿ ಚುನಾವಣೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಹೈಕೋರ್ಟ್ ಇವಾಗ ಬಿಬಿಎಂಪಿ ಚುನಾವಣೆಯನ್ನ ನಡೆಸಿ ಅಂತ ಹೇಳಿದೆ. ವಾರ್ಡ್ಗಳ ಮೀಸಲಾತಿ ಪಟ್ಟಿಯನ್ನು ಪ್ರಕಟ ಮಾಡಬೇಕು. ಚುನಾವಣಾ ವೇಳಾಪಟ್ಟಿಯನ್ನು ಪ್ರಕಟ ಮಾಡಬೇಕು. ನಂತರ ಮತದಾನ ಪ್ರಕ್ರಿಯೆಗಳು ನಡಿಬೇಕು. ಸೊ ಒಟ್ಟಾರೆಯಾಗಿ ಬಿಬಿಎಂಪಿ ಚುನಾವಣೆ 6 ವಾರಗಳಲ್ಲಿ ವೇಳಾಪಟ್ಟಿ ಕಡ್ಡಾಯವಾಗಿ ಪ್ರಕಟ ಆಗಬೇಕು ಅಂತಕ್ಕಂಥದ್ದು ಹೈಕೋರ್ಟ್ನ ಆದೇಶ. ಹೈಕೋರ್ಟ್ ಅಲ್ಲಿಗೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಂತಾಗಿದೆ. ವಾರ್ಡ್ ಮೀಸಲಾತಿ ಪಟ್ಟಿ ಏನಿದೆ ಅದನ್ನು ನೀವು ಪ್ರಕಟ ಮಾಡಿಕೊಂಡು ಅದನ್ನು ಸರಿಯಾಗಿ ನಡೆಸ್ಕೊಂಡು ಹೋಗಿ ಅಂತಕ್ಕಂಥ ಆದೇಶವನ್ನು ಈಗ ಹೈಕೋರ್ಟ್ ಕೊಟ್ಟಿದೆ. ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಕೊಟ್ಟಿರುವಂತಹ ಆದೇಶ. 6 ವಾರಗಳಲ್ಲಿ ಚುನಾವಣಾ ವೇಳಾಪಟ್ಟಿ ಪ್ರಕಟವಾಗಬೇಕು. ಫೆಬ್ರವರಿ ಒಳಗಡೆ ಬಿಬಿಎಂಪಿ ಎಲೆಕ್ಷನ್ ಅನ್ನು ನಡೆಸಬೇಕು. 1 ತಿಂಗಳಲ್ಲಿ ವಾರ್ಡ್ ಮೀಸಲಾತಿ ಪಟ್ಟಿಯನ್ನು ಪ್ರಕಟಿಸಬೇಕು ಅಂತ ಹೈಕೋರ್ಟ್ ಈಗ ಸೂಚನೆಯನ್ನು ಕೊಟ್ಟಿದೆ. ಸೊ ಅಲ್ಲಿಗೆ ಇವಾಗ ಒಂದು ಕಡೆ ಈ ತಿಂಗಳಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆಯುತ್ತೆ. ಅದಾದ ನಂತರ ಇಮಿಡಿಯೇಟ್ ಆಗಿ ಬಿಬಿಎಂಪಿ ಚುನಾವಣೆ ಕೂಡ ಬೆಂಗಳೂರಿನಲ್ಲಿ ನಡೆಯಬೇಕಾಗಿದೆ. ಫೆಬ್ರವರಿಯ ಒಳಗಾಗಿ ಬಿಬಿಎಂಪಿ ಎಲೆಕ್ಷನ್ ಅನ್ನ ನಡೆಸಿ ಅಂತ ಆದೇಶವನ್ನ ಈಗ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ. ರಾಜ್ಯ ಸರ್ಕಾರ ಈಗ ಮೊದಲಿಗೆ ಪಟ್ಟಿಯನ್ನ ಪ್ರಕಟ ಮಾಡಬೇಕಾಗುತ್ತೆ. ಮೀಸಲಾತಿ ಪಟ್ಟಿಯನ್ನ ಅಂದ್ರೆ ಯಾವ್ಯಾವ ವಾರ್ಡು ಯಾರ್ಯಾರಿಗೆ ಮೀಸಲು ಅಂತಕ್ಕಂಥ ಪಟ್ಟಿ 198 ವಾರ್ಡ್ಗಳ ಮೀಸಲಾತಿ ಪಟ್ಟಿಯನ್ನ ಕೊಡಬೇಕಾಗುತ್ತೆ. 6 ವಾರಗಳ ಒಳಗಾಗಿ ಚುನಾವಣಾ ವೇಳಾಪಟ್ಟಿ ಕೂಡ ಪ್ರಕಟವಾಗುತ್ತೆ. ಫೆಬ್ರವರಿಯ ಒಳಗಾಗಿ ಬಿಬಿಎಂಪಿ ಚುನಾವಣೆಯನ್ನ ನಡೆಸಿ. ಅಲ್ಲಿಗೆ ಚುನಾವಣೆಗಳ ಮೇಲೆ ಚುನಾವಣೆ ಬರ್ತಾ ಇದೆ. ಮತ್ತೊಂದು ಕಡೆ ಬೈ ಎಲೆಕ್ಷನ್ಸ್ ಕೂಡ ಅನೌನ್ಸ್ ಆಗೋದಕ್ಕಿದೆ. ಮಸ್ಕಿ, ಬಸವನ ಬಾಗೇವಾಡಿ, ಬಸವ ಕಲ್ಯಾಣ ಮತ್ತು ಬೆಳಗಾವಿದು ಬೈ ಎಲೆಕ್ಷನ್ ನಡಿಬೇಕು. ಅದರ ಜೊತೆಗೆ ಈಗ ಬಿಬಿಎಂಪಿ ಚುನಾವಣೆಯನ್ನು ಕೂಡ ರಾಜ್ಯ ಸರ್ಕಾರ ನಡೆಸಬೇಕಾಗಿದೆ. ರಾಜ್ಯ ಚುನಾವಣಾ ಆಯೋಗಕ್ಕೆ ನಿರ್ದೇಶನವನ್ನು ಕೊಟ್ಟಿದೆ. ಬಿಬಿಎಂಪಿ ಚುನಾವಣೆ ನಡೆಸಿ ಅಂತಂದ್ಬಿಟ್ಟು ಹೈಕೋರ್ಟ್ 6 ವಾರಗಳಲ್ಲಿ ಚುನಾವಣಾ ವೇಳಾಪಟ್ಟಿಯನ್ನು ಪ್ರಕಟ ಮಾಡಿ. ವೇಳಾಪಟ್ಟಿಯನ್ನು ನಾನು ಆಗಲೇ ಹೇಳಿದಂತೆ ವೇಳಾಪಟ್ಟಿಯನ್ನು ಪ್ರಕಟ ಮಾಡತಕ್ಕಂಥದ್ದು ಅದು ರಾಜ್ಯ ಚುನಾವಣಾ ಆಯೋಗದ ಕೆಲಸ. ಮೀಸಲಾತಿ ಪಟ್ಟಿಯನ್ನು ಪ್ರಕಟ ಮಾಡಬೇಕಾಗಿರ್ತಕ್ಕಂಥದ್ದು ಅದು ರಾಜ್ಯ ಸರ್ಕಾರದ ಕೆಲಸ. ಸೊ ಈಗ ಎರಡಕ್ಕೂ ಕೂಡ ನಿರ್ದೇಶನವನ್ನು ಕೊಟ್ಟಿದೆ ರಾಜ್ಯ ಸರ್ಕಾರ. ಒಂದು ಬಿಬಿಎಂಪಿ ಚುನಾವಣೆಯನ್ನು ನಡೆಸಬೇಕು, 6 ವಾರದಲ್ಲಿ ವೇಳಾಪಟ್ಟಿ ಪ್ರಕಟ ಮಾಡಬೇಕು ಅಂತ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ. ಮುರಳಿ, ಇದು ಮೊದಲನೇದಾಗಿ ಅರ್ಜಿ ಸಲ್ಲಿಕೆ ಏನಾಗಿತ್ತು? ಅಂದ್ರೆ
ಬಿಬಿಎಂಪಿ ಚುನಾವಣೆಗೆ ಅನುಮತಿ ಕೊಡಿ ಅಂತನಾ ಅಥವಾ ಡಿಲೇ ಆಗ್ತಾ ಇದೆ ಅಂತನಾ ಮತ್ತು ಇವತ್ತಿನ ಹೈಕೋರ್ಟ್ನ ಆದೇಶ ಏನಾಗಿತ್ತು? ಖಂಡಿತವಾಗಿ ಅರವಿಂದ್, ಏನಂದ್ರೆ ಈಗ ಬಿಬಿಎಂಪಿ ಅಲ್ಲೇ ಕಾಲಾವಕಾಶ ನಮಗೆ ಸಂಪರ್ಕ ಸಾಧ್ಯ ಆಗಿಲ್ಲ. ಮತ್ತೆ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನು ಮಾಡೋಣ. 198 ವಾರ್ಡ್ಗಳಿಗೆ ಚುನಾವಣೆ ನಡೆಸಿ ಅಂತ ಈಗಾಗಲೇ ನಿರ್ದೇಶನವನ್ನು ಹೈಕೋರ್ಟ್ ಕೊಟ್ಟಿದೆ. ರಾಜ್ಯ ಚುನಾವಣಾ ಆಯೋಗಕ್ಕೆ ಮಾಹಿತಿಯನ್ನು ಕೊಟ್ಟಿದೆ. ಬಿಬಿಎಂಪಿ ಚುನಾವಣೆಯನ್ನು ನಡೆಸಬೇಕು ಅಂತಕ್ಕಂಥದ್ದು ಹೈಕೋರ್ಟ್ನ ಆದೇಶ. 6 ವಾರಗಳಲ್ಲಿ ಚುನಾವಣಾ ವೇಳಾಪಟ್ಟಿ ಪ್ರಕಟ ಮಾಡಿ ಅಂತಕ್ಕಂಥ ಆದೇಶ ಕೂಡ ಇದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಪಡೆಯೋಣ. ನನ್ನ ಕೊಲೀಗ ಮುರಳಿ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಎಸ್ ಮುರಳಿ, ತಾವು ಮಾಹಿತಿ ಕೊಡ್ತಾ ಇದ್ದೀರಿ, ಕಂಟಿನ್ಯೂ ಮಾಡಿ. ಖಂಡಿತವಾಗಿ ಅರವಿಂದ್, ಏನಂದ್ರೆ ಬಿಬಿಎಂಪಿ ಎಲೆಕ್ಷನ್ ಅಂದ್ರೆ ಕಾಲಾವಕಾಶ ಏನಿತ್ತು 5 ವರ್ಷದ ಕಾಲಾವಧಿ ಸಂಪೂರ್ಣವಾಗಿ ಮುಗಿದಿತ್ತು. ಅದಾದ ನಂತರ ಕಾಂಗ್ರೆಸ್ ಕೂಡ ಚುನಾವಣೆಯನ್ನ ಮಾಡಬೇಕು, ಬಿಬಿಎಂಪಿ ಚುನಾವಣೆಯನ್ನ ಮಾಡಬೇಕು ಅಂತ ಹೇಳಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಏನೋ ಹೈಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡಲಾಗಿತ್ತು. ಹೈಕೋರ್ಟ್ ಒಂದು 4 ವಾರಗಳ ಕಾಲ ನಿರಂತರವಾಗಿ ವಿಚಾರಣೆಯನ್ನ ಮಾಡುತ್ತದೆ. ವಿಚಾರಣೆಯನ್ನ ಮಾಡುವ ಬಳಿಕ ವಾದ ಮತ್ತು ಪ್ರತಿವಾದವನ್ನ ಆಲಿಸುತ್ತೆ. ಅಂದ್ರೆ ಸರ್ಕಾರಕ್ಕೆ ಕೊಟ್ಟಿರುವಂತದ್ದು ಏನಂದ್ರೆ ಆದೇಶದ ಪ್ರಕಾರ ಏನು ಬಿಬಿಎಂಪಿ ಚುನಾವಣೆ ಏನಿತ್ತು, ಬಿಬಿಎಂಪಿ ಚುನಾವಣೆಗೆ ಒಂದು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರುವಂತದ್ದು. ಅಂದ್ರೆ 6 ವಾರದ ಒಳಗಾಗಿ ರಾಜ್ಯ ಚುನಾವಣಾ ಆಯೋಗಕ್ಕೆ ಒಂದು ನಿರ್ದೇಶನವನ್ನ ಕೊಟ್ಟಿದೆ. ಚುನಾವಣೆಯನ್ನ ನಡೆಸಲಿಕ್ಕೆ ದಿನಾಂಕವನ್ನ ಪ್ರಕಟಣೆ ಮಾಡಬೇಕು. ಜೊತೆಗೆ ಆ ಸಂದರ್ಭದಲ್ಲಿ ಚುನಾವಣಾ ಆಯೋಗದವರು ಕೂಡ ಒಂದು ಮನವಿಯನ್ನ ಮಾಡ್ಕೊಳ್ತಾರೆ. ಯಾಕಂದ್ರೆ ಇನ್ನೂ ಕೂಡ ಮೀಸಲಾತಿ ಅಧಿಸೂಚನೆ ಹೊರಡಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಮೀಸಲಾತಿ ಬಗ್ಗೆ ಒಂದಷ್ಟು ಕೆಲಸಗಳು ಬಾಕಿ ಉಳಿದಿದ್ದಾವೆ ಅಂತ ಹೇಳಿದ ಸಂದರ್ಭದಲ್ಲಿ 1 ತಿಂಗಳುಗಳ ಕಾಲಾವಕಾಶವನ್ನು ಕೊಟ್ಟಿರುವಂತದ್ದು. ಅಂದ್ರೆ ಮೀಸಲಾತಿ ಅಧಿಸೂಚನೆ, ಯಾಕಂದ್ರೆ ಪ್ರತಿ ಒಂದು ವಾರ್ಡ್ಗೂ ಕೂಡ ಅದಕ್ಕಾದಂತ ಮೀಸಲಾತಿಗಳಿರ್ತವೆ. ಮೀಸಲಾತಿಗಳ ಅಧಿಸೂಚನೆಯನ್ನ ಮಾಡಬೇಕು. ಅಧಿಸೂಚನೆಯನ್ನ ಮಾಡಿದ 6 ವಾರದ ಒಳಗಡೆ ಚುನಾವಣೆಯನ್ನ ನಡೆಸಬೇಕು ಅಂತ ಹೇಳಿ ಈಗ ಆದೇಶವನ್ನ ಮಾಡಿರುವಂತದ್ದು. ಬಹುಶಃ ಈ ಆದೇಶದ ಪ್ರಕಾರ ಫೆಬ್ರವರಿಯಲ್ಲಿ ಅಂದ್ರೆ ಜನವರಿ ಕೊನೆಯ ವಾರ ಅಥವಾ ಫೆಬ್ರವರಿಯ ಮೊದಲ ಮತ್ತು 2ನೇ ಒಳಗಡೆ ಚುನಾವಣೆ ನಡೆಯುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಒಂದು ರೀತಿಯಲ್ಲಿ ಬಿಬಿಎಂಪಿ ಚುನಾವಣೆ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು. ಯಾಕಂದ್ರೆ ಆಡಳಿತಾಧಿಕಾರಿಯನ್ನ ನೇಮಕ ಮಾಡಿದರೆ, ಆಡಳಿತಾಧಿಕಾರಿಯನ್ನ ನೇಮಕ ಮಾಡಿದ ನಂತರ ಯಾವುದೇ ರೀತಿ ಕೆಲಸಗಳು ಸಹ ನಡೀತಾ ಇಲ್ಲ ಅಂತ ಹೇಳಿ ವಾದವನ್ನ ಏನು ಕಾಂಗ್ರೆಸ್ ಪರದ ಏನು PL ಸಲ್ಲಿಕೆಯನ್ನ ಮಾಡಿದ್ರು. ಅವರು ವಾದವನ್ನ ಮಂಡಿಸಿದ್ರು. ವಾದವನ್ನ ಮಂಡಿಸಿದ ಬಳಿಕ ಈಗ ಅದಕ್ಕೆ ಹೈಕೋರ್ಟ್ ಒಂದು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರುತ್ತದೆ. ಗ್ರೀನ್ ಸಿಗ್ನಲ್ ಪ್ರಕಾರ 6 ವಾರದ ಒಳಗಡೆ ಚುನಾವಣೆಗೆ ದಿನಾಂಕ ನಿಗದಿಯಾಗುತ್ತೆ. ದಿನಾಂಕ ನಿಗದಿ ಆದ ಬಳಿಕ ಬಹುಶಃ ಫೆಬ್ರವರಿಯ 2ನೇ ವಾರದ ಒಳಗಡೆ ಚುನಾವಣೆ ನಡೆಯುವ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಅಂದ್ರೆ ಈಗ ಸದ್ಯಕ್ಕೆ ಹೈಕೋರ್ಟ್ನ ಈ ಆದೇಶ ಇದು ಎಲ್ಲರೂ ಕೂಡ ಸ್ವಾಗತ ಮಾಡುವಂಥದ್ದು ಅಂತನಾ ಅಥವಾ ರಾಜ್ಯ ಸರ್ಕಾರಕ್ಕೆ ಸದ್ಯಕ್ಕೆ ಬೇಡವಾಗಿತ್ತು ಅಂತನಾ? ಯಾವ ರೀತಿ ಇದು ಮುರಳಿ? ರಾಜ್ಯ ಸರ್ಕಾರ ಹೇಳಿದಂಥದ್ದು 243 ವಾರ್ಡ್ಗಳನ್ನ ಮಾಡ್ತಾ ಇದೀವಿ. ಅಂದ್ರೆ ಈಗಾಗಲೇ ವಾರ್ಡ್ಗಳ ಸಂಖ್ಯೆ ಏನಾಗಿತ್ತು, ಆ ವಾರ್ಡ್ಗಳ ಸಂಖ್ಯೆ ಪ್ರಕಾರ 198 ವಾರ್ಡ್ಗಳಿತ್ತು. 198 ವಾರ್ಡ್ಗಳ ಪೈಕಿ 243 ವಾರ್ಡ್ಗಳನ್ನ ವರ್ಗೀಕರಣ ಮಾಡ್ತಾ ಇದೀವಿ. ಯಾಕಂದ್ರೆ ಪ್ರತಿ ಇದ್ರಲ್ಲೂ ಕೂಡ ಜನಸಂಖ್ಯೆ ಹೆಚ್ಚಾಗ್ತಿದೆ. ಜನಸಂಖ್ಯೆ ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ವಾರ್ಡ್ಗಳನ್ನ ವರ್ಗೀಕರಣ ಮಾಡಬೇಕು. ವಾರ್ಡ್ಗಳನ್ನ ವರ್ಗೀಕರಣ ಮಾಡಿದ ನಂತರ ಅದನ್ನ ಜಾರಿಗೆ ತರಬೇಕು. ಜಾರಿಗೆ ತಂದ ನಂತರ ಅಲ್ಲಿ ಮೀಸಲಾತಿಯನ್ನ ಮಾಡುವಂತದ್ದು ಇರ್ಬೋದು. ಜೊತೆಗೆ ಅಲ್ಲಿ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆಯನ್ನ ಮಾಡುವಂತದ್ದು ಇರ್ಬೋದು. ಇದೆಲ್ಲ ಕೂಡ ಮಾಡ್ಬೇಕಾಗಿರೋ ಹಿನ್ನೆಲೆಯಲ್ಲಿ ಅದಕ್ಕೆಲ್ಲ ಕೂಡ ಕಾಲಾವಕಾಶ ಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಒಂದು ಮನವಿಯನ್ನ ಮಾಡ್ಕೊಂಡಿತ್ತು. ಆ ಮನವಿಯ ಪ್ರಕಾರ ರಾಜ್ಯ ಸರ್ಕಾರಕ್ಕೆ ಚುನಾವಣೆಯನ್ನ ನಡೆಸೋದಕ್ಕೆ ಇಷ್ಟ ಇರಲಿಲ್ಲ. ಯಾಕೆಂದ್ರೆ 243 ವಾರ್ಡ್ಗಳು 198 ವಾರ್ಡ್ಗಳ ಬದಲಾಗಿ 243 ವಾರ್ಡ್ಗಳನ್ನ ವರ್ಗೀಕರಣವನ್ನ ಮಾಡಬೇಕು ಅಂತ ಹೇಳಿ ಒಂದು ತೀರ್ಮಾನಕ್ಕೆ ಬಂದಿದ್ರು. ಆ ತೀರ್ಮಾನಕ್ಕೆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವು ಕೂಡ ಚುನಾವಣೆಯನ್ನ ಮಾಡಕ್ಕೆ ಒಂದು ಸಣ್ಣ ಪ್ರಮಾಣದಲ್ಲಿ ಹಿಂದೇಟನ್ನ ಆಗ್ತಾ ಇತ್ತು. ಆದ್ರೆ ಈಗ ಹೈಕೋರ್ಟ್ ಹೇಳಿರುವಂತದ್ದು 198 ವಾರ್ಡ್ಗಳೇನಿತ್ತು ಆ ವಾರ್ಡ್ಗಳಿಗೆ ಚುನಾವಣೆಯನ್ನ ಮಾಡಿ ಅಂತ ಹೇಳಿ ಆದೇಶವನ್ನ ಇಟ್ಟಿರುವಂತದ್ದು. ಓಕೆ ಮುರಳಿ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.